ನಮಸ್ಕಾರ. ನಮ್ಮ ಟಾಕ್ಸ್ ವಿತ್ ಚಾನೆಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರೇ, ಜಗತ್ತಿನಲ್ಲಿ ಅತಿ ಅಮೂಲ್ಯವಾದಂಥದ್ದು ಅಂದರೆ ಕಲ್ಪವೃಕ್ಷ ಅಂತ ಅನ್ನೋದು ಯಾವ್ದು ಹೇಳ್ತಾರೆ ಅಂದರೆ ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಅಂತ ಹೇಳ್ತಾರೆ. ಯಾಕೆಂದರೆ ತೆಂಗಿನ ಮರದ ಪ್ರತಿಯೊಂದೊಂದು ಭಾಗನೂ ಕೂಡ ಮನುಷ್ಯನ ಜೀವನದಲ್ಲಿ ತುಂಬ ಅತಿ ಮುಖ್ಯವಾದದ್ದು. ಗರಿ ಆಗಿರ್ಬೋದು, ಎಳ್ನೀರಾಗಿರ್ಬೋದು, ಕಾಯಿ ಆಗಿರ್ಬೋದು, ಮರ ಆಗಿರ್ಬೋದು, ಕಲ್ಪವೃಕ್ಷ ಅಂತ ಅದಕ್ಕೆ ಹೇಳ್ತಾರೆ. ಆ ಎಳ್ನೀರು ಕುಡಿಯೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಆ ಎಳ್ನೀರನ್ನು ಬಳಸ್ಕೊಂಡು ಇಲ್ಲೊಂದು ಜಾಗದಲ್ಲಿ ಕೋಕೋನಟ್ ಜ್ಯೂಸ್ ಅಂದರೆ ಎಳ್ನೀರು ಜ್ಯೂಸ್ ಅಂತ ಮಾಡಿದರೆ ಸರಿ, ಒಂದು ದೇಹಕ್ಕೆ ತುಂಬ ಉಪಯುಕ್ತವಾದಂಥದ್ದು. ಇಲ್ಲಿ ನೋಡಿ, ನಾವು ಎಳ್ನೀರು ನೋಡಿರ್ತೀವಿ, ಆದರೆ ಇಲ್ಲಿ ಎಳ್ನೀರು ಜ್ಯೂಸ್ ಅಂತ ಮಾಡಿದರೆ ಇದಕ್ಕೆ ಏನೇನು ಹಾಕಿದ್ದಾರೆ ಅಂತಂದರೆ ಎಳ್ನೀರು ಮತ್ತು ಕಾಮಕಸ್ತೂರಿ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನು ಮಿಕ್ಸ್ ಮಾಡಿ ಮತ್ತು ಎಳ್ನೀರಲ್ಲಿ ಬರುವಂಥ ಗಂಜಿ ಅಂತೀವಲ್ಲ, ಕಾಯಿನೂ ಅಲ್ಲ ತೆಗಿತ ಎಳ್ನೀರು ಅಲ್ಲ, ಆ ಥರದ ಗಂಜಿ ಇರುತ್ತಲ್ಲ, ಆ ಗಂಜಿ ಮತ್ತು ಎಳ್ನೀರು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಕಾಮಕಸ್ತೂರಿ ಬೀಜವನ್ನು ಹಾಕಿ ಈ ಥರದ ಒಂದು ಜ್ಯೂಸ್ ಮಾಡಿ ಕೊಟ್ಟಿದ್ದಾರೆ. ಎಷ್ಟು ಟ್ರೆಂಡ್ ಆಗಿದೆ ಅಂದರೆ ತುಂಬ ಜನ ಕುಡಿತಾ ಇದ್ದಾರೆ. ಇದನ್ನು ಇಬ್ಬರು ಗಂಡ ಹೆಂಡ್ತಿರು ಒಂದು ಅಂಗಡಿಯನ್ನು ಮಾಡಿಕೊಂಡು ಬೆಂಗಳೂರಲ್ಲಿ ತುಂಬ ಟ್ರೆಂಡಾಗಿ ಮಾಡ್ತಾ ಇದ್ದಾರೆ. ಅಂಥ ಒಂದು ಜ್ಯೂಸ್ನ ನಮಗೆ ಕೊಟ್ಟಿದ್ದಾರೆ. ಅದು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ತಿಳಿ ಸಣ್ಣ ಒಂದು ಯಾವುದು ಅಂತಂದರೆ ಎಳ್ನೀರು ತುಂಬ ಗಂಜಿ ಎಳ್ನೀರು ಇರುತ್ತಲ್ಲ, ಆ ಫೀಲ್ ಬರ್ತದೆ. ಅದರೊಳಗಡೆಗೆ ಈ ಕಾಯಿ ಎಲ್ಲ ತುರಿದು ರುಬ್ಬಿದಾರಲ್ಲ, ಅದು ಫ್ಲೇವರ್ ಸಿಗ್ತದೆ. ಜೊತೆಗೆ ಅವಾಗವಾಗ ಕಾಮಕಸ್ತೂರಿ ಬೀಜ ಬಾಯಿಗೆ ಸಿಗ್ತಾ ಇರೋದು ಬಹಳ ಅದ್ಭುತವಾಗಿದೆ. ಸ್ವರ್ಗ ನಿಜವಾಗ್ಲೂ. ಎಳ್ನೀರು ಎಲ್ಲರೂ ಗೊತ್ತಿರುತ್ತೆ. ಈ ಎಳ್ನೀರಿಗೆ ಈ ಕಾಮಕಸ್ತೂರಿ ಬೀಜ ಇವನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇರೋದು ಅದ್ಭುತವಾಗಿದೆ. ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಿರುವಂಥ ಮಾವು ಮತ್ತು ಹಲಸಿನ ಮೇಳದಲ್ಲಿ ಈ ಒಂದು ಗಂಡ ಹೆಂಡತಿ ಒಂದು ಸ್ಟಾಲ್ ಸಿಕ್ತು ನಮಗೆ. ಇವ್ರದ್ದು ಒಂದು ಸಂದರ್ಶನ ಮಾಡಿ ನಿಮಗೆ ತಿಳಿಸೋಣ ಅಂತ ನಾವು ವಿಡಿಯೋ ಮಾಡಿದ್ದೀವಿ. ನಿಮಗೇನಾದರೂ ಬೇಕಿದ್ರೆ ಇದನ್ನ ಸಂಪರ್ಕ ಮಾಡಿ. ಇದು ಹೇಗೆ ಮಾಡ್ತಾರೆ, ಏನೇನು ಬೆರೆಸ್ತಾರೆ, ಹೇಗೆ ಮಾಡ್ತಾರೆ, ಬನ್ನಿ ವಿಡಿಯೋ ನೋಡೋಣ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ದರ್ಶಿನಿ ಅಂತ ಸರ್. ದರ್ಶಿನಿ, ಏನು ಸ್ಟಾಲ್ ಮೇಡಮ್ ಇದು? ಇದು ಜ್ಯೂಸ್ ಸ್ಟಾಲ್ ಸರ್. ಏನೇನು ಜ್ಯೂಸ್ ಸಿಗ್ತಾ ಇದೆ ಮೇಡಮ್ ನಿಮ್ಮಲ್ಲಿ? ನಮ್ಮ ಹತ್ರ ಟೆಂಡಾ ಕೋಕೋನಟ್ ಜ್ಯೂಸ್ ಇದೆ, ರಾ ಮ್ಯಾಂಗೋ ಜ್ಯೂಸ್ ಇದೆ, ಮತ್ತೆ ಆಮ್ಲಾ ಜ್ಯೂಸ್ ಇದೆ. ಕನ್ನಡದಲ್ಲಿ ಹೇಳಿ ಮೇಡಮ್, ಏನೇನು ಸಿಗ್ತಾ ಇದೆ? ಎಳ್ನೀರ್ ಜ್ಯೂಸ್ ಇದೆ, ಮಾವಿನಕಾಯಿ ಜ್ಯೂಸ್ ಇದೆ, ಮತ್ತೆ ನೆಲ್ಲಿಕಾಯಿ ಜ್ಯೂಸ್ ಇದೆ. ಅಲ್ಲ ಮೇಡಮ್, ಎಳ್ನೀರೇ ಒಂದು ದೊಡ್ಡ ಜ್ಯೂಸು, ಅದರಲ್ಲೂ ಕೂಡ ಎಳ್ನೀರು ಜ್ಯೂಸ್ ಅದೇನು ವಿಶೇಷ ಮೇಡಮ್ ಅದು? ಇದರಲ್ಲಿ ವಿಶೇಷ ಅಂತಂದ್ರೆ ಎಳ್ನೀರು ಮತ್ತೆ ಎಳ್ನೀರ್ ತಿರುಳು ಎರಡೂ ಬ್ಲೆಂಡ್ ಮಾಡಿರ್ತೀವಿ. ಆಮೇಲೆ ಅದಕ್ಕೆ ಸಬ್ಜಾ ಹಾಕಿ ಕೊಡ್ತೀವಿ. ಅಡೆಡ್ ಶುಗರ್ ಅಂತ ಏನಿಲ್ಲ, ಅದೇ ಶುಗರ್, ಅದ್ರಲ್ಲೇನಿರುತ್ತೆ ನ್ಯಾಚುರಲ್ ಸ್ವೀಟ್ನೆಸ್. ಇದೊಂದು ವಿಶೇಷ ಮೇಡಮ್ ಇದು ಸರ್. ಇದೊಂದು ವಿಶೇಷವಾಗಿದೆ. ಹೌದು. ಯಾಕೆಂದ್ರೆ ಕೆಲವರು ಎಳ್ನೀರು ಕುಡಿದು ಬುಂಡೆ ಬಿಸಾಕ್ಬಿಡ್ತಾರೆ. ನೀವು ಅದರಲ್ಲಿರೋ ತಿರುಳನ್ನ ತಗೊಂಡು ಮತ್ತೆ ಅದ್ರ ಯೂಸ್ ಮಾಡ್ತೀರಿ. ಗೊತ್ತಿರೋರು ಅದನ್ನ ತಿಂತಾರೆ. ಅದು ಏನಕ್ಕೆ ಒಳ್ಳೇದು ಅಂತ ಯೂಸ್ ಮಾಡಬಹುದು? ಬಾಡಿ ಕೂಲ್ ಮಾಡುತ್ತೆ ಸರ್ ಫಸ್ಟ್. ಆಮೇಲೆ ಹೈಡ್ರೇಷನ್ ತುಂಬಾ ಒಳ್ಳೇದು, ಸ್ಕಿನ್ನಿಗೆ ಒಳ್ಳೇದು. ಹಂಗಾಗಿ ಅದಕ್ಕೋಸ್ಕರ. ಹೌದು. ಇದು ಹೇಗೆ ತಯಾರು ಮಾಡ್ತೀರಾ ಮೇಡಮ್? ಇದು ನಮ್ದು ಬ್ಲೆಂಡರ್ ಇದೆ ಸರ್, ಶಾಪ್ ಇದೆ ನಮ್ದು ರಾಜಾಜಿನಗರದಲ್ಲಿ. ಸೊ ಅಲ್ಲೇ ಪ್ರಿಪೇರ್ ಮಾಡೋದು. ಇಲ್ಲೇ ಬೆಂಗಳೂರಲ್ಲಿ ರಾಜಾಜಿನಗರದಲ್ಲೇ ಸ್ಟಾಲ್ ಇದೆ. ಇದು ಅಂತಂದ್ರೆ ಎಳ್ನೀರುಗಳೆಲ್ಲ ಯಾವ ತರ ಪ್ರೊಸೆಸ್ ಮಾಡ್ತೀರಾ? ವೆಂಡರ್ಸ್ ಇದೆ ಸರ್, ವೆಂಡರ್ಸ್ ಇದ್ದಾರೆ, ಅವ್ರ ಹತ್ರನೇ ತಗೊಳ್ತೀವಿ. ಅಲ್ಲ, ಅವ್ರ ಹತ್ರ ತಗೊಂಡು ಮಾಡ್ಕೊಂಡು ಬರೋದು. ಎಳ್ನೀರು ತಗೊಂಡು ಎಳ್ನೀರು ತಗೊಂಡು. ಮೇಡಮ್, ಈಗ ಈ ಕೊಕೊನಟ್ ಜ್ಯೂಸ್ ಮಾಡ್ತೀವಿ ಅಂದ್ರೆ ಎಳ್ನೀರು ಜ್ಯೂಸ್ ಅದು ಯಾವ ತರ ಮಾಡ್ತೀರಿ? ಹೇಗೆ ಮೇಡಮ್, ಎಲ್ಲಿಂದ ಬರುತ್ತೆ? ಮೇಡಮ್ ಸರ್, ನಾವು ರೈತರ ಹತ್ರನೇ ತಗೊಳ್ತೀವಿ. ರೈತರ ಹತ್ರನೇ ತಗೊಳ್ತೀವಿ. ನಮ್ಗೆ ಅವೈಲಬಿಲಿಟಿ ಹೆಂಗಿರುತ್ತೆ ಅಂತ ಚೆಕ್ ಮಾಡ್ಕೊಳ್ತೀವಿ. ಯೂಶಲಿ ಈ ತರ ಇವೆಂಟ್ಸ್ ಗಳಲ್ಲಿ ಮಾಡ್ತೀವಿ. ಜನ ಹೆಂಗೆ ಬರ್ತಾರೆ ಅಂತ ನೋಡ್ಕೊಂಡು ಅವ್ರಿಗೆ ಇಷ್ಟ ಅಂತ ಹೇಳಿದ್ರೆ ಅವರು ಹೊಡೆದ್ಬಿಟ್ಟು ಕೊಡ್ತಾರೆ ನಮಗೆ. ಎಳ್ನೀರು ಹೊಡೆದ್ಬಿಟ್ಟು ಕೊಡ್ತಾರೆ. ಸೊ ಅದನ್ನ ಡೈರೆಕ್ಟ್ ಆಗಿ ತಗೊಂಡ್ಬಂದ್ಬಿಟ್ಟು ನಾವೇ ಮಾಡ್ಕೊಂಡು ತಗೊಂಡ್ಬಂದು. ಈಗ ನೀವು ಹೇಗೆ ಮಾಡ್ತೀರಾ ಜ್ಯೂಸ್ಗೆ? ಅದೆಲ್ಲ ಸೇರಿಸಿ ಹೇಗೆ ಪ್ರೊಸೆಸ್ ಅದು? ಇಲ್ಲ, ಅವರೇ ತಿರುಳು ಮತ್ತೆ ನೀರು ಸೆಪರೇಟ್ ಆಗಿ ತೆಗೆದ್ಬಿಟ್ಟು ಕೊಡ್ತಾರೆ ಅವ್ರು ನಮಗೆ. ಸೊ ನಾವು ಅದನ್ನ ತಗೊಂಡ್ಬಂದ್ಬಿಟ್ಟು ಬ್ಲೆಂಡ್ ಮಾಡ್ಕೊಂತೀವಿ. ಅಂದ್ರೆ ತಿರುಳು ಅಂತಂದ್ರೆ ಯಾವ ಲೆವೆಲ್ಗೆ? ದೋಸೆಕಾಯಿ ಅಂತ ಹೇಳ್ತಾರೆ ಸರ್. ದೋಸೆಕಾಯಿ ತುಂಬಾ ಗಂಜಿನೂ ಇರಬಾರ್ದು, ತುಂಬಾ ಕಾಯಿಯೂ ಆಗ್ಬಾರ್ದು. ಸೊ ಮಿಡಲ್ ವರ್ಷನ್ ದೋಸೆಕಾಯಿ ಅಂತ ಹೇಳ್ತಾರಲ್ಲ, ಆ ತರ ಇದ್ರೆ ತುಂಬಾ ಚೆನ್ನಾಗುತ್ತೆ. ಅದನ್ನ ತಗೊಂಡು ನೀವೇನಾದ್ರು ರುಬ್ಬೋದು ಆ ತರ ಏನಾರು ಇದೆಯಾ? ಹೌದೌದು, ಅದನ್ನ ಬ್ಲೆಂಡ್ ಮಾಡ್ತೀವಿ, ರುಬ್ತೀವಿ. ಅದನ್ನ ರುಬ್ಬಿಟ್ಟು ಟಾಸ್ ಮಾಡ್ಕೊಂತೀವಿ. ಗಸಿ ಹಾಕಲ್ಲ, ಟಾಸ್ ಮಾಡ್ಕೊಂತೀವಿ. ಸೊ ಅದು ಜ್ಯೂಸ್ ಫಾರ್ಮ್ ಅಲ್ಲೇ ಬರುತ್ತೆ. ಎಲ್ಲ ರುಬ್ಬಿದಾಗ ಜ್ಯೂಸ್ ಫಾರ್ಮ್ ಆಗುತ್ತೆ. ಜ್ಯೂಸ್ ಫಾರ್ಮ್ ಎಳ್ನೀರು ಮತ್ತೆ ಎಳ್ನೀರ್ ಗಂಜಿ ಎರಡೂನು ರುಬ್ತೀವಿ. ರುಬ್ತೀರಾ? ಅದಕ್ಕೇನು ಬೈ ಹ್ಯಾಂಡ್ ಮಾಡೋದು ಅಥವಾ ಮಿಷಿನರಿಗಳಿದೆ?
ಮತ್ತೆ ಇಲ್ಲ ಮಿಷನರಿ ಬ್ಲೆಂಡರೇನೆ, ಅದಕ್ಕೆ ಜ್ಯೂಸರ್ ಜ್ಯೂಸರೇನೆ. ಅದ್ರ ಜೊತೆಗೆ ಬೇರೆ ಇನ್ನೇನು ಆಡ್ ಮಾಡ್ತೀರಾ ಮೇಡಮ್? ಸಬ್ಜಾ ಸೀಡ್ಸ್ ಹಾಕ್ತಿವಿ ಸರ್, ಕಾಮಕಸ್ತೂರಿ ಬೀಜ ಅಂತ. ಕಸ್ತೂರಿ ಬೀಜ ಅದು ಹಾಕೋದ್ರಿಂದ ಎಷ್ಟು ಯೂಸ್ ಆಗುತ್ತೆ ಮೇಡಮ್? ಅದು ಎಕ್ಸೆಸ್ ಆಫ್ ಹೀಟ್ ಇದ್ದವ್ರಿಗೆ ತುಂಬಾ ಒಳ್ಳೇದಾಗುತ್ತೆ, Heat ಬಾಡಿ control ಕೂಲ್ ಮಾಡುತ್ತೆ. ಡೈಲಿ 1 ಸ್ಪೂನ್ ಕಾಮಕಸ್ತೂರಿ ಬೀಜ ತಗೊಂಡ್ರು ತುಂಬಾ ಒಳ್ಳೇದು ಮನುಷ್ಯ ಈಗಿರೋ ಆರೋಗ್ಯಕ್ಕೆ. ಹ್ಯೂಮಿಡಿಟಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬೇಸಿಗೆ ಕಾಲ ತುಂಬಾ ಒಳ್ಳೇದು ಅಂತ. ಹೌದೌದು, ತುಂಬಾ ಒಳ್ಳೇದು. ಅದನ್ನ ಇದ್ರೊಳಗಡೆ ಆಡ್ ಮಾಡ್ತೀರಾ? ಹೌದು, ಇದ್ರೊಳಗೆ ಎಳ್ನೀರೇ ತಂಪು, ಅದ್ರ ಜೊತೆಗೆ ಅದನ್ನ ಆಡ್ ಇನ್ನೂ ಮಾಡ್ಕೊಂಡ್ರೆ ಇನ್ನೂ plus ಆಗುತ್ತೆ. ತಂಪಾಗುತ್ತೆ, ವ್ಯಾಲ್ಯೂ ಸರಿ ಅದು ಆಗುತ್ತೆ. ಎರಡು ಮತ್ತೆ ಇಲ್ಲ ರುಬ್ಬಲ್ಲ, ಅದು ಸಬ್ಜಾ direct- ರುಬ್ಬಲ್ಲ, ಅದನ್ನ ಡೈರೆಕ್ಟ್ ಆಗಿ ಹಾಕ್ತಿವಿ ಅಷ್ಟೇ ಅದಕ್ಕೆ. ಡೈರೆಕ್ಟ್ ಆಗಿ ಹಂಗೆ ಕೊಡೋದು, ಕುಡಿಯೋದು? ಅಷ್ಟೇ ಅಷ್ಟೇ ಕುಡಿಯೋದು. ಅಷ್ಟೇ. ತುಂಬಾ ಸಿಂಪಲ್ ಹೌದೌದು. ರೆಡಿಯಾಗಿ ಮಾಡ್ತೀರಾ? ಹೌದೌದು. ಈಗ ಈ ತರದ್ ಏನಾದ್ರು ಯಾರಿಗಾದ್ರೂ ಈಗ ಯಾವ್ದೋ ತುಂಬಾ ಪಾರ್ಟಿಗಳು ಪ್ರೋಗ್ರಾಮ್ಗಳು ಇರ್ತಾವಲ್ಲ, ಅದಕ್ಕೆ ಕೊಡ್ತೀವಿ. ತುಂಬಾ ಲಿಮಿಟೆಡ್ ಅಲ್ಲ, ಮಿನಿಮಮ್ 100 ಇಸ್ಕೊಂಡ್ ತಗೊಂತೀವಿ. ರೆಡಿನೇ ಕೊಡ. ಹೌದು, ಎಂಗೇಜ್ಮೆಂಟ್ ಮದ್ವೆ ಎಲ್ಲದಕ್ಕೂ ಆಡ್ತಾರೆ, ಅವ್ರಿಗೆಲ್ಲ ಮಾಡ್ಕೊಡ್ತೀವಿ. ಆರೋಗ್ಯಯುತವಾದದನ್ನೇ ಬೇಕು ಅಂತ ಹೌದೌದು. ಬಯಸ್ತಾರೆ. ಅಂತ ಕಡೆ ಎಲ್ಲ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಈಗ ಕೊಟ್ಟು ತಗೋತಾ ಇದಾರೆ ಮೇಡಮ್? ಈಗ ತಗೊಳ್ತಿದ್ದಾರೆ, ಆಲ್ರೆಡಿ ತಗೊಳ್ತಿದ್ದಾರೆ. ಆಲ್ರೆಡಿ ತಗೋತಾ ಇದ್ದಾರೆ. ತಗೊಳ್ತಿದ್ದಾರೆ. ಈಗ ಬೇರೆ ಯಾರಾದ್ರೂ ನಿಮ್ ತಗೋಬೇಕು ಸಂಪರ್ಕ ಮಾಡ್ಬೇಕು ಅಂದ್ರೆ ಹೇಗೆ ಸಂಪರ್ಕ ಮಾಡೋದು ನಿಮ್ಮನ್ನ? ನಾವು ಯೂಶಲಿ ಇಸ್ಕೊಂಡ್ರೆ ಅವ್ರ ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀವಿ, ಕರ್ಕೊಂಡು ಹೋಗ್ತಾರೆ. ಸೊ ಕಾರ್ಡು ಮತ್ತೆ ಕೆಲವೊಂದು ಚಾನೆಲ್ ನಂಬರ್ಸ್ ಇದೆ, ಅವ್ರು ಕಾಂಟ್ಯಾಕ್ಟ್ ಮಾಡಿ. ನಿಮ್ ನಂಬರು ಇಲ್ಲಿ ಡಿಸ್ಪ್ಲೇ ಸಂಪರ್ಕ ಮಾಡಿದ್ರೆ ಮಾಡ್ತಾರೆ. ಓಕೆ. ಮಿನಿಮಮ್ ಎಷ್ಟು ಕ್ಲಾಸ್ ಸರ್, ಮೇಲೆ ಎಷ್ಟಾದ್ರೂ ಮಾಡಿ. ಇದು ರೇಟ್ ಹೇಗಿದೆ ಮೇಡಮ್ ಈ ಮಾರಾಟ ಮಾಡ್ತಾ ಇರೋದು? ನಾವು ಪ್ರೆಸೆಂಟ್ ಎಳ್ಳಿಗೆ ರೂಪಾಯಿ, ಮಾವಿನಕಾಯಿ ಜ್ಯೂಸಿಗೆ 70 ರೂಪಾಯಿ, ನೆಲ್ಲಿಕಾಯಿ ಜ್ಯೂಸಿಗೆ 60 ರೂಪಾಯಿ ಚಾರ್ಜ್. ಇಷ್ಟೊಂದು ಕಡಿಮೆಗೆ ಇಟ್ಟಿದಿರಲ್ಲ ಮೇಡಮ್? ಯಾಕಂದ್ರೆ ಈಗ ಎಳ್ನೀರು 50 ರೂಪಾಯಿ ಇದೆ, ಸಬ್ಜಾ ಇದೆಲ್ಲ ಮೇಲೇನು ಇಟ್ರು ಕಷ್ಟನೇ ಸರ್. ಇವಾಗ 70 ಅಂತ ಏನಕ್ಕೆ 70 ಅಂತ ಕೇಳ್ತಾರೆ. ನಾವು ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಅಷ್ಟೊಂದು ಕಡಿಮೆ ರೇಟ್ಗೆ ಈ ತರದೊಂದು ಐಟಮ್ ಪದಾರ್ಥಗಳನ್ನ ಕಡಿಮೆ ಇಡ್ತಾರಲ್ಲ, ಯಾಕೆ ಸರ್? ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೇದೆ, ಬಟ್ ಪ್ರಮೋಷನ್ ಮಾಡಬೇಕು ಅಂತ ಉದ್ದೇಶದಿಂದ ಅಷ್ಟೇನೆ. ನಮಗೆ ತುಂಬಾ ಲಾಭ ಮಾಡಬೇಕು ಅಂತ ಏನಿಲ್ಲ. ಸೊ ಅವ್ರ ಇದು ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂನು ಯೋಚನೆ ಮಾಡ್ಕೊಂಡು ಕೊಡ್ತಾ ಇದೀವಿ. ಸಿಗ್ಬೇಕು ಎಲ್ಲರಿಗೂ ಅಂತ. ಎಲ್ಲರಿಗೂ ಇಲ್ಲಿ ಇರೋರು ಬರ್ತಾರೆ, ಇಲ್ಲದವ್ರಿಗೂ ಬರ್ತಾರೆ. ಹೌದೌದು. ಬಿಸಿಲು ಜಗ ಜಾಸ್ತಿ ಬೇರೆ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು. ನಿಮ್ ಶ್ರಮ ಒಂದಷ್ಟು ಜನಕ್ಕೆ ದಣಿ ಮಾರಿಸ್ಲಿ. ಈಗ ಯಾರಾದ್ರೂ ಈಗ ಮತ್ತೆ ತುಂಬಾ ಲಾರ್ಜ್ ಆಗಿ ತಗೊಂಡಾಗ ಇದೇ ರೇಟ್ ಇರುತ್ತೆ, ಕಡಿಮೆ ರೇಟ್ ಇರುತ್ತೆ? ಇಲ್ಲ ಸರ್, ಅದ್ರ ಅಮೌಂಟ್ ಜಾಸ್ತಿ ಇದ್ರೆ ಐ ಮೀನ್ ಅವ್ರ ಕೊಟ್ಟಿ ಜಾಸ್ತಿ ಅವಾಗ ಕೊಡ್ತೀವಿ. ಈಗ ಬೇರೆ ಇನ್ನೆಷ್ಟು ಸಿಗುತ್ತೆ ಮೇಡಮ್? ಮಾವಿನ ಜ್ಯೂಸ್ ಇದೆ ಸರ್, ಜ್ಯೂಸ್ ಮಾವಿನಕಾಯಿ ಜ್ಯೂಸ್. ಮಾವಿನಕಾಯಿ ಜ್ಯೂಸ್ ಹೇಗೆ ಮಾಡಿ? ಮಾವಿನಕಾಯಿ ರುಬ್ಕೊಂಡು ಅದಕ್ಕೆ ಸಬ್ಜಾ ಲೆಮನ್ ಸ್ಲೈಸ್ ಮಾಡಿ ಮತ್ತೆ ಚಿಲ್ಲಿ ಸ್ಲಿಟ್ ಮಾಡಿ ರಾತ್ರಿನೇ ಇಟ್ಟಿರ್ತೀವಿ. ಮತ್ತೆ ಬೆಳಗ್ಗೆ ನೀರ್ ಸೇರಿಸ್ತೀವಿ, ಅದಕ್ಕೆ ಉಪ್ಪು ಹಾಕ್ತಿವಿ. ಯಾವ್ದೇ ರೀತಿ ಸಕ್ಕರೆ ಹಾಕಲ್ಲ, ಉಪ್ಪು ಹಾಕ್ತಿವಿ. ಉಪ್ಪು ಹಾಕ್ತೀವಿ ಅಷ್ಟೇ, ಶುಗರ್ ಏನು ಆಡ್ ಮಾಡಲ್ಲ? ಶುಗರ್ ಏನು ಆಡ್ ಮಾಡಲ್ಲ. ಅದು ಫ್ಲೇವರ್ ಶುಗರ್ ಇರುತ್ತಾ ಅಥವಾ ಸಾಲ್ಟ್? ಅದು ಮಾವಿನಕಾಯ್ದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ನಿಮಗೆ, ನ್ಯಾಚುರಲ್ ಆಗಿ. ಸ್ವೀಟು, ಹುಳಿ, ಉಪ್ಪು ಎಲ್ಲಾನು ಮಿಕ್ಸ್ಚರ್. ಅದು ಉಪ್ಪು, ಹುಳಿ, ಖಾರ ಎಲ್ಲ ಸಿಗುತ್ತೆ ನಿಮಗೆ ಟೇಸ್ಟ್. ಆಮೇಲೆ ನೆಲ್ಲಿಕಾಯಿಗೆ ಶುಂಠಿ ಮತ್ತೆ ನಿಂಬೆ ಹಣ್ಣು ಹಾಕ್ತಿವಿ. ಸೊ ಅದ್ರ ಬೆಟ್ಟದ ನೆಲ್ಲಿಕಾಯಿ ಅದಕ್ಕೆ ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಶುಂಠಿ ಮತ್ತೆ ಲೆಮನ್ ನಿಂಬೆ ಹಣ್ಣು ಹಾಕ್ತಿವಿ. ಸೊ ಅದ್ರ ಒಗ್ರು ಕಡಿಮೆ ಆಗಿರುತ್ತೆ. ಅದು ಬೆಟ್ಟದ ನೆಲ್ಲಿಕಾಯಿ ಒಗ್ರು ಕಡಿಮೆ? ಹೌದು, ಕಡಿಮೆ ಆಗಿರುತ್ತೆ. ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈಗ ಅದು ಏನೇನು ಒಳ್ಳೇದು ಮೇಡಮ್ ಅದು ಬೆಟ್ಟಕಾಯಿ ಜ್ಯೂಸ್? ಬೆಟ್ಟದ ನೆಲ್ಲಿಕಾಯಿ ಡಯಾಬಿಟಿಸ್ ಇರೋರು ಕುಡಿಬಹುದು, ಇಲ್ದಲೆ ಅದೊಂದು ಎಲ್ಲದಕ್ಕೂ ರೆಫರ್ ಮಾಡ್ತಾರೆ. ಎಲ್ಲದಕ್ಕೂ ತುಂಬಾ ಒಳ್ಳೇದು. ಅದು ಒಂಥರ ಅಮೃತ ಬೆಟ್ಟದಕಾಯಿ. ಮೇಡಮ್ ಜ್ಯೂಸ್ ಮಾಡ್ತೀವಿ ಏನಕ್ಕೆ ಒಳ್ಳೇದು ಅಂತ ಹೇಳಿ? ಈಗ ಒಂದು ಸೀಸನ್ಗೆ ತುಂಬಾ ಸಿಗುತ್ತೆ ಅನ್ನೋದಕ್ಕಿಂತ ಮಾವಿನಕಾಯಿ ಮೆಡಿಸಿನಲ್ ಕಂಟೆಂಟ್ಸ್ ಇರುತ್ತೆ. ಮಾವುನು ಬಾಡಿ ಹೀಟ್ ಏನಲ್ಲ. ಸೊ ಅದಕ್ಕೂ ಸಬ್ಕಿರ್ತೀವಿ, ಸಬ್ಜಾ ಹಾಕಿರ್ತೀವಿ, ಇದು ಕಾಮಕಸ್ತೂರಿ ಬೀಜ ಹಾಕಿರ್ತೀವಿ, ಲೆಮನ್ ಹಾಕಿರ್ತೀವಿ, ಬಾಡಿ ಮಾಡುತ್ತೆ. ಅದು ಸೀಸನ್ ತಿನ್ಬೇಕು, ಅಲೇಬೇಕು ಸರ್. ಇದು ಹೀಟ್ ಕೂಲ್ ಅನ್ಬಿಟ್ಟು ಎಷ್ಟು ಪ್ರಾಡಕ್ಟ್ ಸೃಷ್ಟಿ ಏನಿದೆ ಅದು ಕುಡಿಬೇಕು. ಅದು ನಾವು ಸೆಪ್ಟೆಂಬರ್ ಅಕ್ಟೋಬರ್ ಹುಡುಕ್ತಿವಿ ಅಂದ್ರೆ ಸಿಗಲ್ಲ ನಮಗೆ. ಸೊ ಏನ್ ಸಿಗುತ್ತೆ ಅದನ್ನ ಅನುಭವಿಸ್ಬೇಕು ಅಷ್ಟೇ. ಒಳ್ಳೇದು ಮೇಡಮ್. ಈಗ ನಿಮ್ದು ಸಂಸ್ಥೆ ಹೆಸರು ಏನು, ಆಫೀಸ್ ಎಲ್ಲಿ ಇರುತ್ತೆ, ನಿಮ್ ಭೇಟಿ ಮಾಡ್ಬೇಕು ಅಂತ? ಕೂಲ್ ಟಚ್ ಅಂತ ಸರ್, ಜ್ಯೂಸ್ ಸೆಂಟರ್ ನಮ್ದು. ಏನ್ ಮೇಡಮ್ ಹೆಸರು? ಕೂಲ್ ಟಚ್ ಅಂತ. ಹೆಸರು ಒಳ್ಳೆ ಕೂಲ್ ಟಚ್ ಅಂತ ಜ್ಯೂಸ್ ಸೆಂಟರ್ ರಾಜಾಜಿನಗರ ಅಲ್ಲಿ ಇರೋದು. ರಾಜಾಜಿನಗರ. ಅಡ್ರೆಸ್ ಹೇಳ್ಬಿಡಿ ಮೇಡಮ್. ಮೋದಿ ಹಾಸ್ಪಿಟಲ್ ರೋಡ್ ಸರ್, ಮೋದಿ ಹಾಸ್ಪಿಟಲ್ ರೋಡ್, ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟ್ ಹಿಂದೆ. ನಿಮ್ ನಂಬರ್ ಯಾರು ಇದ್ರೆ ಸಂಪರ್ಕ. ಥ್ಯಾಂಕ್ ಯು. ಇದ್ರ ಎಷ್ಟು ಜನ ಕೆಲಸ ಇದಾರೆ ಮೇಡಮ್? ರೀಸೆಂಟ್ ಆಗಿ ನಾನು ಇದ್ದಾರೆ, ಮತ್ತೆ ನನ್ನ ಹಸ್ಬೆಂಡ್. ನೀವು ಗಂಡ ಹೆಂಡತಿ ಇಬ್ಬರೇ ಮಾಡ್ತಾರೆ. ಕರ್ನಾಟಕ ಪರಿಚಯ ಮಾಡಿದ್ರೆ